ಮಿಸ್ತ್ರಿ ನೀರು ಜಗ್ ಬಿಟ್ರಿ ನಾ ಒಂದು ದಿನ ಬಿಟ್ಟು ಮೊನ್ನೆ. ಸರ್ ಗುಡ್ ಮಾರ್ನಿಂಗ್ ಫೈಟರ್ಸ್. ನನ್ನ ಹೆಸರು ಹನುಮಂತಪ್ಪ. ಇವತ್ತು ಇದು ವಿಡಿಯೋ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಕೂಡ. ಕಾರಣ ಏನು ಅಂತಂದರೆ ರೈತರ ಮಕ್ಕದಲ್ಲಿ ಮಂದಹಾಸ ಬಂದರೆ ಸ್ನೇಹಿತರೆ ನಾವು ಯಾವ್ದು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತೇ ಇರೋಲ್ಲ ಅವರಿಗೆ. ಆದರೆ ಆರ್ಗ್ಯಾನಿಕ್ ಹೆಸರು ಅಡಿಕೆಂದು ನೂರಾರು ಕಂಪ್ನಿಗಳು ಇದ್ದಾವೆ. ಆದರೆ ಅದು ಎಷ್ಟು ಮಟ್ಟಿಗೆ ರಿಸಲ್ಟ್ ಕೊಡುತ್ತೋ ಗೊತ್ತಿಲ್ಲ ನನಗೆ. ನಾನು ಮಾತಾಡ್ತಿರೋದು ನನ್ನ ಕಂಪ್ನಿದು AWPL ಕಂಪ್ನಿದು. ಇವತ್ತು ವಂಡರ್ಫುಲ್ಲು ರಿಸಲ್ಟ್ ಬಂದಿದೆ. ಇಲ್ಲೇ ಹಾವೇರಿ ಹತ್ರ ಅವರೇ ರೈತರ ಜೊತೆಗೆ ಮಾತಾಡ್ತೀನಿ ಸ್ನೇಹಿತರೆ. ನಮ್ಮ ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಹನುಮಂತಪ್ಪ. ಯಾವ ಊರು ಸರ್ ಇದು? ತಿಮ್ಕಾಪುರ ಗ್ರಾಮ. ತಿಮ್ಕಾಪುರ. ಸರ್ ಇದು ಮಂಜಣ್ಣರ್ ಸರ್ದಲ್ಲ ಹೊಲ? ಮಂಜಪ್ಪ ಕೀರಿಯವರು ಅವ್ರ ತೋಟದಲ್ಲಿ ನಾವು ಇರ್ತೇವೆ. ಹೌದಾ? ಎಷ್ಟು ದಿನ ಆಯಿತು ಸರ್ ನಮ್ಮ ಕಂಪ್ನಿದು AWPL ಕಂಪ್ನಿದು ಹಾಕ್ಸಿ ಔಷಧಿ? ಒಂದು 14 ದಿನ ಆಯ್ತು. 14 ದಿನ ಆಯಿತು. ನಿಮಗೆ ಪರಿಚಯ ಮಾಡಿಕೊಟ್ಟದ್ದು ಯಾರು ಅಂದರೆ ಇಲ್ಲೇ ಇದ್ದಾರೆ ನೋಡ್ರಿ, ನಮ್ಮ ಸುರೇಶ್ ಗಾಳಿಗೌಡ್ರು ಸರ್. ಇವರೇ ಪರಿಚಯ ಮಾಡಿಕೊಟ್ಟಿರೋದು. ವಂಡರ್ಫುಲ್ಲು ರಿಸಲ್ಟ್ ಬಂದಿದೆ ಸ್ನೇಹಿತರೆ. ಅವ್ರ ಕಡೆಯಿಂದನೇ ಮಾತಾಡಿಸ್ತೀನಿ. ಮುಂದಕ್ಕೆ ಬನ್ನಿ ಸರ್ ಗಿಡದ ಹತ್ರ. ಸರ್ ಇದು ಗಿಡ ಏನಾಗಿತ್ತು? ಇದು ಸುಳಿ ಕಾಣ್ತದಲ್ಲ, ಏನಿಲ್ರಿ. ಇದು ಬಂದು ಎಲ್ಲ ಇದು ಮಾಡಿ ನೀವು ಮಾಡಿದಿರಿ, ಪಾಡಾಗೈತ್ರಿ. ಸುಳಿ ಬಂದಿದ್ರಿ. ಖುಷಿ ಆಗಿದೆ ಇಲ್ಲೋ ಇದನ್ನ ಹಾಕಿದ್ರಿ? ಇದನ್ನೆಲ್ಲ ರೈತರಿಗೆ ಹೇಳ್ಬೋದಲ್ಲ ನೀವು? ಹೇಳ್ಬೋದ್ರಿ. ಥ್ಯಾಂಕ್ ಯು ಡಿಯರ್ ಲೀಡರ್ಸ್. ನೋಡಿ ಇದನ್ನು ಈ ಥರ ಒಳ್ಳೆ ರಿಸಲ್ಟ್ ಇದೆ. ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾರ ಮಾಡ್ಸೋರಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಹನುಮಂತಪ್ಪ ಅಂತೇಳಿ. ಮೊಬೈಲ್ ನಂಬರು 9902755859. ನಮ್ಮ ಸುರೇಶ್ ಗಾಳಿಗೌಡ್ರು ಸರ್ ಮಾತಾಡ್ತಾರೆ, ಅವರೇ ಇದನ್ನು ಮಾಡಿಸಿರೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ಎಷ್ಟು ವರ್ಷ ಆಯಿತು ಸರ್ ಇದು? ಎಷ್ಟು ದಿನ ಆಯ್ತು ಇದನ್ನು ಹಾಕ್ಸಿ ನೀವು? ಸರ್ ಆ್ಯಕ್ಚುಲಿ ಇದು ನಮಗೆ ಇವತ್ತು ರೈತರ ವಿಷಯ ಒಬ್ಬರಿಂದ ಒಬ್ಬರ ಮುಖಾಂತರ ಗೊತ್ತಾಗುತ್ತೆ. ಅಂದರೆ ರೂಬಿ ಟ್ರಾವೆಲ್ಸಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮುಖಾಂತರ ಈ ರೈತರ ಪರಿಚಯ ಗೊತ್ತಾಗಿದೆ. ಇವತ್ತೇನು ಹೇಳ್ಬೇಕಂದ್ರೆ 15 ದಿನ ಆಗಿಲ್ಲ ರೀ, ಇವತ್ತು 8 ದಿನ ಆಯ್ತು. 8 10 ದಿನ ಆಯ್ತು ಈ ಗಿಡಕ್ಕೆ. ಒಟ್ಟು 2700 ಗಿಡಕ್ಕೆ ನಾವು ಆರ್ಗ್ಯಾನಿಕ್ ಮಾಡಿದ್ವಿ. ಆ ಕಂಪ್ನಿ AWPL ಕಂಪ್ನಿಯಿಂದ ನಾವು ಆರ್ಗ್ಯಾನಿಕ್ ಮಾಡಿದ್ವಿ. ಈಗ ರೈತರಿಗೆ ಮೊದಲೇದ್ದು ಅವ್ರ ಗಿಡ ಮಳೆ ಏನೂ ನೋಡಲ್ರಿ. ಅವ್ರಿಗೇನಪ್ಪ ಬರೋಂಥ ಇನ್ಕಮು ಒಟ್ಟು ಗಿಡ ಬೆಳವಣಿಗೆ ಚೆನ್ನಾಗಿ ಕಾಣಿಸ್ಬರ್ಬೇಕು. ಆ ಮೂಮೆಂಟಲ್ಲಿ ನನಗೆ ಒಂದು ಈ ಥರ ಈ ಗಿಡ ತೋರಿಸಿದ್ರಿ. ಇದೆಲ್ಲ ನೋಡ್ರಿ, ಇಲ್ಲಿ ಬಿದ್ದ ಗರಿಗಳನ್ನು ತೆಗೆದು ಇದು ಪೂರ್ತಿ ಕೊಳ್ತಿತ್ತು. ಇದು ಕ್ಲೀನ್ ಮಾಡಿ ಆಲ್ರೆಡಿ ಗಿಡ ಕಡಿಯೋಕೆ ರೆಡಿ ಆಗಿದ್ರು. ಬೇಡ್ರಿ ಒಂದು ವಾರ ಇಲ್ಲಾಂದ್ರೆ 10 ದಿನ ಟೈಮ್ ಕೊಡಿ ನಮಗೆ, ಇದಕ್ಕೊಂದು ಆರ್ಗ್ಯಾನಿಕ್ ಮಾಡಿದ್ಮೇಲೆ ನೀವು ರಿಸಲ್ಟ್ ಹೇಳ್ರಿ ಅಂತ ಹೇಳಿದ್ವಿ. ಇವತ್ತು ಬೆಳಗ್ಗೆನೇ ಅವರು ಕಾಲ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ನೋಡಿ ಸರ್, ಈ ಗಿಡ ಸುಳಿ ಹೋಗಿದ್ದ ಗಿಡ ಸುಳಿ ಮತ್ತೆ ಹೊಳ್ಳಿ ಕಂಡು ಬರ್ತಾ ಇದೆ. ಆಲ್ರೆಡಿ ಒಂದು ಗೇಣು ಬೆಳೆದಿದೆ ಅಂತಂದು ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಕಂಪ್ನಿಯಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಈಗ ನಾನೊಬ್ಬ ನಿಜ ಹೇಳ್ಬೇಕಂತಲ್ಲ, ಇವತ್ತು ರೈತರು ನಿಜ ಹೇಳ್ತಾ ಇದ್ದಾರೆ. ಯಾಕಂದರೆ ಹೊಲದಲ್ಲಿ ಕಂಡು ಬರೋಂಥ ಸುಳಿನೇ ಇಲ್ಲ ಗಿಡಕ್ಕೆ ಸುಳಿ ಬರ್ತಾ ಇದೆ ಅಂದರೆ ಈ ಕಂಪ್ನಿಗೆ ನಾವು ಆರ್ಗ್ಯಾನಿಕ್ ಮಾಡೋಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮಾಡಿಸಿ. ಓಕೆ, ಥ್ಯಾಂಕ್ ಯು ಲೀಡರ್ಸ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಸರ್ ಕೂಡ ಇದೇ ಊರು ರೈತರು. ಹೌದು. ಇದನ್ನು ತೋಟ ತೋರ್ಸೋಕ್ಕೆ ಕರ್ಕೊಂಬಂದಿದ್ವಿ ಅವ್ರನ್ನ. ಸರಿ, ಅವ್ರದ್ದು ಅಡಿಕೆ ತೋಟ ಇದೆ, ಅದನ್ನು ನೋಡೋಣ ಅಂತಲೇ ಬಂದಿದ್ದರು. ಸರ್ ಈ ಗಿಡ ನೋಡಿದ ಮೇಲೆ ಏನು ಅನಿಸುತ್ತೆ ಸರ್ ನಿಮಗೆ? ನಮಗೆ ಹಿಂಗೆ ಗಿಡ ಹೋಗಿದ್ಕೆ ಹಿಂಗೆ ಔಷಧಿ ಕೊಟ್ರೆ ಚಲೋ ರೀ. ಮತ್ತೆ ಕಿತ್ತು ಮತ್ತೆ ಹಚ್ಚಿ ಇದ್ರ ಜೊತೆ ಬೆಳಿಬೇಕಾದ್ರೆ ಕಷ್ಟ ರೀ. ಇದೇ ಗಿಡನ ಸುಳಿ ಕಿತ್ತೈತೆ ಅಂದ್ರೆ ಇದ್ರ ಜೊತೆಗೆ ಅಡಿಗೆ ಬರ್ತೈತೆ ಅಂತ. ಹೌದು ಸರ್, 100%. ಈಗ ರೈತರಿಗೆ ಹೇಳ್ಬೋದಲ್ಲ ಸರ್, ಮಾಡಿಸ್ಬೋದು ನಾವು? ಮಾಡಿಸ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಲೀಡರ್ಸ್. ರೈತರ ಮುಖದಲ್ಲಿ ಖುಷಿ ನೋಡಿದರೆ ನಮಗೂ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.